ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಸ್ಕೂಲ್ 2015 ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದರಲ್ಲಿ ಆಲ್ರೆಡಿ 9 ಎಪಿಸೋಡ್ಸ್ ಅಪ್ಲೋಡ್ ಆಗಿದೆ. ಇನ್ನು ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡ್ ಅಲ್ಲೂ ಬರುತ್ತೆ. ಮುಖ್ಯವಾಗಿ ನಾನು ಇದನ್ನ ಹೇಳಲೇಬೇಕು, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಸೀರೀಸ್ ಪ್ಲಸ್ ನನ್ನ ಇನ್ನೊಂದು ಚಾನಲ್ ಅಲ್ಲಿ ಮೂವೀಸ್ ಕೂಡ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಅದನ್ನ ಮಿಸ್ ಮಾಡ್ಕೊಳ್ದೇ ಇರೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿರೋದು. ಅಷ್ಟೇ ಅಲ್ಲ, ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ 10th ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಟೋಕಿನಲ್ಲಿ ಲಿಯೋನ್ ಅಂತ ಒಂದು ಹುಡುಗಿ ಸತ್ತಿದ್ದಾಳೆ. ಆ ಹುಡುಗಿ ಸಾವಿಗೆ ಕಾರಣ ಅದೇ ಸ್ಕೂಲ್ ಅಲ್ಲಿ ಓದ್ತಾ ಇರೋ ಗಾಂಗ್ಸುನೆ ಅಂತ ತುಂಬಾ ಕ್ಲಿಯರ್ ಆಗಿ ಈ ಸತಿ ಹೆಸರನ್ನ ಕೂಡ ಹಾಕಿ ಒಂದು ನೆಟ್ ಮೀನ್ಸ್ ಒಂದು ವೆಬ್ಸೈಟ್ ಅಲ್ಲಿ ಅದನ್ನ ಅಪ್ಲೋಡ್ ಮಾಡ್ಬಿಟ್ಟಿದ್ದಾರೆ. ಅದ್ ಯಾರು ಅಂತ ಗೊತ್ತಿಲ್ಲ. ಇದರಿಂದ ಲಿಯೋನ್ಗೆ ಒಂದ್ ಕಡೆ ಬೇಜಾರಿದ್ರು ಒಂದ್ ಕಡೆ ಧೈರ್ಯ. ಏನು, ನಾನ್ ಲಿಯೋನ್ ಅಂತ ಗೊತ್ತಾದ್ರೆ ಸ್ಕೂಲ್ ಬಿಟ್ಟು ತೆಗೆದ್ ಬಿಡ್ತಾರೆ ಅಷ್ಟೇ ತಾನೆ ಅಂತ. ಬಟ್ ಗಾಂಗ್ಸೋಗೆ ನಿಜಾನೇ ಗೊತ್ತಾದ್ಮೇಲೆ ನಾನೇನ್ ಮಾಡೋದು ಅಂತ ಇರುತ್ತೆ. ಬಟ್ ಇಲ್ಲಿ ನಡೀತಾ ಇರೋದಲ್ಲ, ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಮಾಡ್ತಿರೋ ಹಾನ್ಗೆ ತುಂಬಾ ಚೆನ್ನಾಗ್ ಗೊತ್ತು. ಹಂಗಾದ್ರೆ ಇವತ್ತು ಸ್ಕೂಲ್ ಅಲ್ಲಿ ಏನೋ ದೊಡ್ಡ ಶೋನೇ ನಡೆಯುತ್ತೆ, ತಕ್ಷಣ ಹೋಗಿ ಲಿಯೋನ್ಗೆ ಹೆಲ್ಪ್ ಮಾಡ್ಬೇಕು ಅಂತ ಹೇಳಿ ಅವ್ನ್ ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ನ ಕೂಡ ಬಿಟ್ಟು ಎದ್ನೋ ಬಿದ್ದು ಅಂತ ಹೇಳಿ ಸ್ಕೂಲ್ ಕಡೆ ಓಡ್ ಬರ್ತಾನೆ. ಆದ್ರೆ ಬರೋ ಅವಸರದಲ್ಲಿ ಆಪೋಸಿಟ್ ಅಲ್ಲಿ ಬರ್ತಾ ಇರೋ ಕಾರ್ ನ ನೋಡಿದೆ. ಪಾಪ ಅವ್ನಿಗೊಂದು ಆಕ್ಸಿಡೆಂಟೇ ಆಗೋಯ್ತು. ಅವ್ನ್ಗೆ ಏನಾಯ್ತು ಅಂತ ಗೊತ್ತಿಲ್ಲ. ಇಲ್ಲಿ ಸ್ಕೂಲ್ ಅಲ್ಲಿ ನೋಡಿದ್ರೆ ಗಾಂಗ್ಸು ಎಲ್ಲಾರ ಮುಂದೆ ಬಂದು ನಿಂತ್ಕೊಂಡು ಹೇಳ್ತಾಳೆ, ನೀವ್ ಹೇಳ್ದಂಗೆ ಟೋಕಿನಲ್ಲಿ ಸತ್ತಿರೋ ಹುಡುಗಿ ಲಿಯೋನ್ ಅಂತ ನೀವ್ ಹೇಳ್ತಾ ಇದೀರಾ ಅಲ್ವಾ? ಲಿಯೋನ್ ಯಾರು ಅಂತ ನಿಮ್ಗೆ ಗೊತ್ತಾ? ಅವಳು ನೋಡಕ್ ಹೆಂಗಿರ್ತಾಳೆ ಅಂತ ಗೊತ್ತಾ ಅಂತ ಒಂದು ಐಡಿ ಕಾರ್ಡ್ ಫೋಟೋನ ತೋರಿಸ್ತಾರೆ. ಬೇರೆ ಯಾವ್ದು ಅಲ್ಲ, ಅಲ್ಲಿದ್ದ ಲಿಯೋನ್ ಫೋಟೋನೆ. ಇದನ್ನ ನೋಡ್ಬಿಟ್ಟು ಎಲ್ಲಾ ಸ್ಟೂಡೆಂಟ್ಸ್ ಸಖತ್ ಶಾಕ್ ಆಗ್ತಾರೆ. ಇದೇನಿದು ಗೋವಿನ್ ಫೋಟೋನ ತೋರಿಸ್ತಾ ಇದ್ದಾಳೆ ಇವಳು, ಅದ್ರಲ್ಲೂ ಅಲ್ಲದೆ ಲಿಯೋನ್ ಅಂತ ಬೇರೆ ಹೇಳ್ತಿದ್ದಾಳೆ ಅಂತ ಎಲ್ಲರೂ ಶಾಕ್ ಆಗಿ ಅದ್ರ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಗಾಂಗ್ ಬಂದು ಹೇಳ್ತಾನೆ, ಇವಾಗೇನು ನೀನ್ ಮಾತಾಡ್ತಾ ಇರೋದು ಗೋಯುನ್ ಬಗ್ಗೆನೆ ತಾನೆ, ಅದಕ್ಕಾಗಿರೋ ಆನ್ಸರ್ ನ ಗೋಯುನೇ ಕೊಡ್ತಾಳೆ, ನೀನ್ ಬಾಯ್ ಮುಚ್ಕೊಂಡಿರು ಅಂತ ಹೇಳಿ ಲಿಯೋನ್ ಹತ್ರ ಹೇಳ್ತಾನೆ. ನೀನ್ ಹೇಳು, ನಿಜಾನ ಹೇಳು ಅಂತ. ಅವಳು ಎದ್ ನಿಂತ್ಕೊಂತಾಳೆ. ಹೇಳೋಣ ಅಂತ ಟ್ರೈ ಮಾಡೋಷ್ಟ್ರಲ್ಲಿ ಆ ಜಾಗಕ್ಕೆ ಟಕ್ ಅಂತ ಹಾನ್ ಬಂದ್ಬಿಟ್ಟ. ಅಲ್ಲಿ ಆಕ್ಸಿಡೆಂಟ್ ಆಯ್ತು. ಹೆಂಗೆದ್ ಬಂದ್ನೋ ಸ್ಟ್ರೇಟ್ ಆಗಿ ಬಂದವನು. ಗೋಯುನ್ಗೆ ಒಂದು ಟ್ವಿನ್ ಸಿಸ್ಟರ್ ಇದ್ದಾಳೆ, ಅವಳ ಹೆಸರೇ ಲಿಯೋನು. ಆ ಹುಡುಗಿನೇ ಟೋಕಿನಲ್ಲಿ ಸತ್ತಿರೋದು. ಆ ವಿಷಯ ಇಷ್ಟು ದಿನ ಇವಳಿಗೆ ಗೊತ್ತಿರ್ಲಿಲ್ಲ. ಇವಳನ್ನ ಅಡಾಪ್ಟ್ ಮಾಡ್ಕೊಂಡು ಬಂದಿರೋದು ಅವ್ರಮ್ಮ. ಈ ವಿಷಯ ಗೊತ್ತಾದ್ಮೇಲೆ ಅವಳು ತುಂಬಾನೇ ಬೇಜಾರ್ ಮಾಡ್ಕೊಂಡ್ಲು. ಸತ್ತಿರೋದು ಅವಳ ಸಿಸ್ಟರ್ ಅಂತೆಲ್ಲ ಹೇಳ್ತಾ ಇದ್ದಾಗ ಎಲ್ಲರಿಗೂ ಸಖತ್ ಶಾಕು. ಈ ತರ ಎಲ್ಲ ಬೇರೆ ಇದೆಯಾ ಅಂತ. ಆ ಟೈಮಲ್ಲಿ ಟೋಕಿನಲ್ಲಿ ಓದ್ಬೇಕಾದ್ರೆ ಗಾಂಗ್ಸುನೆ ಇವ್ರ ತಂಗಿ ಲಿಯೋನ್ ನ ಸಾಯಿಸಿದ್ದು ಅಂತ ಕೂಡ ಹೇಳ್ತಾರೆ. ಅದಕ್ ಮೇಲೆ ಲಿಯೋನ್ ಕೂಡ ಒಂದ್ ಸ್ಟೇಜ್ ಗೆ ನಿಜಾನ ಹೇಳ್ಬಿಡ್ಬೇಕು ಅಂತಾನೆ ಇರ್ತಾಳೆ. ಆದ್ರೆ ಇವಳನ್ನ ಮಾತಾಡೋದಕ್ಕೆ ಗಾಂಗು ಮತ್ತೆ ಹಾನ್ ಇಬ್ರು ಬಿಡ್ತಾನೆ ಇಲ್ಲ. ನಾನ್ ನಿನ್ನ ಕೇಳೋ ಕ್ವೆಶ್ಚನ್ ಒಂದೇ, ನಿನ್ಗೆ ಟ್ವಿನ್ ಸಿಸ್ಟರ್ ಇದ್ಲಾ ಇಲ್ವಾ? ಇದ್ರೆ ಅವಳಿಗೇನಾಯ್ತು ಅಂತ ಕೇಳ್ತಾ ಇದ್ರೆ ಇದಕ್ ಮೇಲೆ ಲಿಯೋನ್ಗೆ ಏನು ಮಾತೇ ಬರ್ತಾ ಇಲ್ಲ. ಅವಳು ಸೈಲೆಂಟ್ ಆಗ್ಬಿಟ್ಲು. ಆದ್ರೆ ಗಾಂಗ್ಸುಗೆ ಇಲ್ಲಿ ನಿಜ ಹೇಳಕ್ಕೂ ಬರ್ತಾ ಇಲ್ಲ. ಯಾಕಂದ್ರೆ ಟೋಕಿನಲ್ಲಿ ಸತ್ತಿರೋದು ಲಿಯೋನ್ ಅಲ್ಲ, ಗೋಯುನ್ ಅಂತ. ಇನ್ ಕೇಸ್ ಆ ನಿಜಾನ ಹೇಳಿದ್ರೆ ಇದು ಪ್ರಾಬ್ಲಮ್ ಇನ್ನಷ್ಟು ದೊಡ್ಡದಾಗುತ್ತೆ ಅಂತ ಹೇಳಿ ಬಾಯ್ ಮುಚ್ಕೊಂಡು ಸೈಲೆಂಟ್ ಆಗಿರ್ತಾಳೆ. ಅದಾದ್ಮೇಲೆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬಿಟ್ಟು ಹಾನ್ ಅಲ್ಲಿಂದ ಹೊರಗಡೆ ಬರ್ಬೇಕಾದ್ರೆ ನಾರ್ಮಲ್ ಆಗಿ ನಡ್ಕೊಂಡ್ ಬಂದ. ಆದ್ರೆ ಟಕ್ ಅಂತ ಹಂಗೆ ಕೈ ಸಖತ್ ಪೇನ್ ಆಯ್ತು. ಅವ್ನ ಕೈಲಿ ಅದಕ್ ಮೇಲೆ ನಿಂತ್ಕೊಳಕ್ ಆಗಿಲ್ಲ. ದಪ್ಪಂತ ಕೆಳಗಡೆ ಬಿದ್ಬಿಟ್ಟ ಕೈನ ಹಿಡ್ಕೊಂಡು. ಆಕ್ಚುಲಿ ರೋಡ್ ಅಲ್ಲಿ ಅವ್ನಿಗೆ ಆಕ್ಸಿಡೆಂಟ್ ಆಯ್ತಲ್ಲ ಈ ಸ್ಕೂಲ್ ಹತ್ರ ಬರ್ಬೇಕಾದ್ರೆ, ಅವಾಗ ದೊಡ್ಡದಾಗೇನು ಏಟ್ ಆಗಿಲ್ಲ. ಇದ್ರು ನಾನು ಹಾಸ್ಪಿಟಲ್ಗೆ ಹೋಗದೆ ಲಿಯೋನ್ಗೆ ಹೆಲ್ಪ್ ಮಾಡ್ಬೇಕು ಅಂತ ಸ್ಟ್ರೇಟ್ ಆಗಿ ಇಲ್ಲಿವರೆಗೂ ಬಂದ್ಬಿಟ್ಟ. ಆದ್ರೆ ಇವಾಗ ತುಂಬಾನೇ ಪೇನ್ ಆಗ್ತಾ ಇರುತ್ತೆ. ಇದನ್ನ ಕ್ಲಾಸ್ ಇಂದ ಹೊರಗಡೆ ಬರೋ ಲಿಯೋನ್ ನೋಡ್ಬಿಟ್ಟು ತಕ್ಷಣ ಆಂಬುಲೆನ್ಸ್ ಗೆಲ್ಲ ಹೇಳಿ ಅವನನ್ನ ಹಾಸ್ಪಿಟಲ್ಗೆ ಕೂಡ ಕರ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಗಾಂಗ್ಸೋ ಬಂದು ಸ್ಕೂಲ್ ಮೇಲೆ ಟೆರಸ್ ಅಲ್ಲಿ ಇರ್ಬೇಕಾದ್ರೆ ಆ ಜಾಗಕ್ಕೆ ಗಾಂಗ್ ಹೋಗ್ತಾನೆ. ಗಾಂಗ್ ಹೋಗ್ಬಿಟ್ಟು ಹೇಳ್ತಾನೆ, ಏನ್ ಇವಾಗ ಆಗಿರೋ ಪ್ರಾಬ್ಲಮ್ ಸಾಲ್ದು ಅಂತ ಹೇಳಿ ಇನ್ ಸ್ವಲ್ಪ ದೊಡ್ಡದ್ ಮಾಡ್ಬೇಕು ಅಂತ ನೋಡ್ತಾ ಇದ್ಯಾ? ಈ ಜಾಗದಲ್ಲಿ ಇರೋದು ಲಿಯೋನೆ ಅಂತ ಇನ್ನೂ ಪ್ರೂವ್ ಮಾಡಕ್ಕೆ ಅಂತ ನೀನ್ ಮುಂದಕ್ಕೆ ಹೋಗ್ತಾ ಇದ್ಯಾ? ಅಲ್ಲಿ ಸತ್ತಿದ್ದು ಗೋಯಿನ್ ಅಂತ ಗೊತ್ತಾದ್ರೆ ಇಲ್ಲಿ ನಿನ್ಗೆ ಇನ್ನಷ್ಟು ಪ್ರಾಬ್ಲಮ್ ಆಗುತ್ತೆ ಗೊತ್ತು ತಾನೆ. ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ನಡ್ಕೊ ಅಂತ ಒಂದು ಬೆದರ್ಸ್ಬಿಟ್ಟು ಅವ್ನು ಅಲ್ಲಿಂದ ಹೋಗ್ತಾನೆ. ಅಲ್ಲಿ ಅವ್ನಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಮೇಲೆ ಅಲ್ಲಿರೋ ಡಾಕ್ಟರ್ ಹೇಳ್ತಾರೆ, ಅಂದ್ರೆ ಆಲ್ರೆಡಿ ಹಾನ್ಗೆ ಬಂದು ಮಸಲ್ ಪೇನ್ ಇದ್ದಿರುತ್ತೆ ರೈಟ್ ಸೈಡ್. ಅದನ್ನ ಹೇಳಿದ್ರೆ ಎಲ್ಲಿ ಕೋಚು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಬಿಡಲ್ವೋ ಅಂತ ಹೇಳಿ ಅವ್ನ ಅದನ್ನ ಹೇಳಿರೋದಿಲ್ಲ. ಬಟ್ ಇವಾಗ ಆ ಪೇನ್ ಜೊತೆ ಆಕ್ಸಿಡೆಂಟ್ ಕೂಡ ಆಗಿರತ್ತಲ್ಲ, ಅದರಿಂದ ಆ ಸ್ಟ್ರೈನ್ ತುಂಬಾ ದೊಡ್ಡದಾಗಿದೆ. ಇನ್ನು ಒಂದ್ ವರ್ಷದವರೆಗೂ ಅವನು ರೆಸ್ಟ್ ತಗೋಬೇಕು. ಇದಕ್ ಮೇಲೆ ಯಾವ್ದು ಕಾಂಪಿಟೇಷನ್ ಅವನು ಪಾಲ್ಗೊಳ್ಬಾರ್ದು 1 year ವರ್ಗು ಅಂತ ಹೇಳ್ಬಿಟ್ರು. ಈ ವಿಷಯನ ಕೇಳಿಸ್ಕೊಂಡಿದ ತಕ್ಷಣ ಹಾನ್ ಅವರಪ್ಪಗೆ ತುಂಬಾನೇ ಬೇಜಾರಾಗುತ್ತೆ. ತುಂಬಾ ಫೀಲ್ ಮಾಡಿ ಅಳ್ತಾರೆ. ಮಗ ಈ ತರ ಒಂದು ಫೀಲ್ಡ್ ಅಲ್ಲಿ ಸಕ್ಸಸ್ ಕಾಣ್ಬೇಕು ಅಂತ ವೇಟ್ ಮಾಡಿದ್ರು, ಬಟ್ ಈ ತರ ಆಗೋಯ್ತಲ್ವಾ ಅಂತ ತುಂಬಾ ಬೇಜಾರಾಗಿ ಹಾನ್ ಹತ್ರ ಹೋಗಿ ಮಾತಾಡ್ತಾರೆ. ಹಾನ್ ಹೇಳ್ತಾನೆ, ಅಪ್ಪ ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ. ಕಾಂಪಿಟೇಷನ್ ಅಲ್ಲಿ ಇಲ್ದೇ ಇರೋದಕ್ಕೆ ಒಂದು ಮುಖ್ಯ ಕಾರಣ ಇದೆ. ಅನ್ಕೊಳ್ದೆ ಒಂದು ಫ್ರೆಂಡ್ ಗೆ ಅಪಾಯ ಇತ್ತು, ಅವ್ರನ್ನ ಕಾಪಾಡೋಣ ಅಂತ ಹೋಗಿ ಈ ತರ ಆಗೋಯ್ತಪ್ಪ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂದಾಗ ಅವ್ರಪ್ಪ ಅಂತಾರೆ, ಇದಕ್ಕೆಲ್ಲ ಯಾಕಪ್ಪ ಕ್ಷಮೆ ಕೇಳ್ತಾ ಇದ್ಯಾ? ಈ ವರ್ಷ ಇಲ್ಲ ಅಂದ್ರೆ ಏನು, ಇನ್ನೊಂದ್ ವರ್ಷ ನಿನ್ಗೇನ್ ವಯಸ್ಸ ಇಲ್ಲ. ಒಂದಲ್ಲ ಒಂದಿನ ನೀನ್ ಸಕ್ಸಸ್ ಕಾಣ್ತೀಯಾ. ಆದಷ್ಟು ಬೇಗ ನೀನ್ ಹುಷಾರಾಗ್ಬಿಡು, ನಾನ್ ನಿನ್ ಜೊತೆಗೆ ಇರ್ತೀನಿ ಅಂತ ಹೇಳಿ ಸ್ವಲ್ಪ ಪಾಸಿಟಿವ್ ಆಗಿ ಮಾತಾಡ್ತಾರೆ. ಆದ್ರೆ ಡಾಕ್ಟರ್ ಏನ್ ಹೇಳಿದ್ರು ಅಂತ ಅದನ್ನ ಇಲ್ಲಿ ಹಾನ್ ಹತ್ರ ಅವ್ರು ಹೇಳೋದಿಲ್ಲ. ಅವನ ಹತ್ರ ಬೇಜಾರಲ್ಲಿ ಮಾತಾಡ್ಬಿಟ್ಟು ಹಾನ್ ಅವರಪ್ಪನ ಹೊರಗಡೆ ಬರ್ಬೇಕಾದ್ರೆ ಹೊರಗಡೆನೆ ಲಿಯೋನ್ ವೇಟ್ ಮಾಡ್ತಾ ಇರ್ತಾಳೆ. ಅವಳಿಗೆ ವಿಷಯ ಗೊತ್ತಾಯ್ತಾ ಏನು ಅಂತ ಗೊತ್ತಿಲ್ಲ, ಬಟ್ ತುಂಬಾ ಡಲ್ ಆಗಿರ್ತಾಳೆ. ಇನ್ನೊಂದ್ ಕಡೆ ನೆಕ್ಸ್ಟ್ ಸ್ಕೂಲ್ ಅಲ್ಲಿ ತೋರಿಸ್ತಾರೆ. ಆಕ್ಚುಲಿ ಸಾಂಗ್ಜಾ ಗಾಂಗ್ಸು ಜೊತೆ ಫ್ರೆಂಡ್ಶಿಪ್ ಮಾಡಿದಾಗಿಂದ ಲೀ ಹತ್ರ ಸರಿಯಾಗಿ ಮಾತಾಡಿರೋದಿಲ್ಲ. ಇವರೆಲ್ಲ ಅಷ್ಟು ಕ್ಲೋಸ್ ಫ್ರೆಂಡ್ಸ್ ಅಲ್ಲ ಅವಾಗ. ಆದ್ರೆ ಇವಾಗ ಲೀ ಹತ್ರ ಮಾತಾಡ್ಕೊಂಡು ಬರ್ತಾ ಇರ್ತಾಳೆ. ಆ ಟೈಮಲ್ಲಿ ಗಾಂಗ್ ಆ ಜಾಗಕ್ಕೆ ಬರ್ತಾನೆ. ಇವರಿಗೆ ಕ್ಯಾಶುವಲ್ ಆಗಿ ಮಾತಾಡ್ತಾ ಇರ್ಬೇಕಾದ್ರೆ ಲೀ ಬೇಕಂತ ಅವ್ರನ್ನ ರೇಗ್ಸೋದಕ್ಕೆ ನೋಡ್ದ ಹಾನ್ ನೋಡ್ದ ಗೋವಿನ್ಗೋಸ್ಕರ ಎಷ್ಟೆಲ್ಲ ಮಾಡ್ದ. ಆಕ್ಸಿಡೆಂಟ್ ಆಗಿದ್ರೆ ಕೂಡ ಎದ್ದು ಬಿದ್ದಿಲ್ ಬಂದು ಕಾಪಾಡಿದ್ಲು. ನೀನ್ ಕೂಡ ಹತ್ರ ಏನಾದ್ರು ಮಾಡ್ತೀಯಾ ಅಥವಾ ಸುಮ್ನೆ ನೀನು ಫ್ರೆಂಡ್ಶಿಪ್ ಅಂತ ಹೇಳಿ ಹೆಸರಿಟ್ಕೊಂಡಿದ್ಯಾ ಅನ್ನೋ ತರ ಹೇಳಿದಾಗ ಗಾಂಗ್ ಟೆನ್ಷನ್ ಆಗೋಯ್ತು. ಆ ಅಂತ ಕಿರ್ಸ್ತಾನೆ. ಬಟ್ ಅವಳು ಅದಕ್ಕೆ ಕೇರೆ ಮಾಡಿಲ್ಲ. ಇನ್ನೊಂದ್ ಕಡೆ ಪಾರ್ಕ್ ಅವ್ರ ಮನೇಲಿ ತೋರಿಸ್ತಾರೆ. ಪಾರ್ಕ್ ಅವ್ರಮ್ಮ ಟ್ಯೂಷನ್ಸ್ ಎಲ್ಲ ಮಾಡ್ತಾರಲ್ಲ, ಅದ್ರಿಂದ ಯಾವ್ದೋ ಹೊಸ ಸ್ಟೂಡೆಂಟ್ ಅಡ್ಮಿಟ್ ಆಗಕ್ಕೇನೋ ಬಂದ
ಬಂದಿದಾರೇನೋ ಅವ್ರ ಅಮ್ಮ ಹತ್ರ ಹೇಳ್ತಾ ಇರ್ತಾರೆ, ನಾನು ಯಾವ ತರ ಟ್ಯೂಷನ್ ಮಾಡ್ತೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು, ನನ್ ಮಗನ ಸ್ಟಡಿ ಮೆಥಡ್ ನೋಡಿದ್ರೇನೆ ನಿಮ್ಗೆ ಅರ್ಥ ಆಗಿರ್ಬೇಕಲ್ವಾ ಅಂತ ಅವ್ರ ಮಗನ ಬಗ್ಗೆ ಸ್ವಲ್ಪ ಹೆಮ್ಮೆಗೆ ಹೇಳ್ತಾ ಇರೋ ತರನೇ ಇರುತ್ತೆ. ಬಟ್ ಇದನ್ನೆಲ್ಲ ಕೇಳಿಸ್ಕೊಂಡು ಪಾರ್ಕ್ಗೆ ತುಂಬಾನೇ ಗಿಲ್ಟ್ ಆಗಿ ಫೀಲ್ ಆಗ್ತಾ ಇರುತ್ತೆ. ಅಮ್ಮ ನನಗೆ ಯಾವ ಮೆಥಡ್ ಅಲ್ಲಿ ಹೇಳ್ಕೊಡ್ತಿದ್ದಾರೆ, ಅವ್ರು ನನಗೆ ಕೊಡ್ತಾ ಇದ್ದ ಸ್ಟ್ರೆಸ್ ಪ್ರೆಷರ್ ಇಂದ ತಾನೆ ಅವತ್ತು ನನ್ನ ಸ್ಕೂಲಲ್ಲಿ ಎಲ್ಲಾರ್ ಲ್ಯಾಪ್ಟಾಪ್ ನ ಕೂಡ ಫಾರ್ಮ್ಯಾಟ್ ಮಾಡಿದ್ದು ತಪ್ಪು ಮಾಡಿದ್ ನಾನೇ ತಾನೆ ಅಂತ ಹೇಳಿ ಪಾಪ ತುಂಬಾನೇ ಫೀಲ್ ಮಾಡ್ತಾನೆ. ಇನ್ನೊಂದ್ ಕಡೆ ಹಾಸ್ಪಿಟಲ್ ತೋರಿಸ್ತಾರೆ ಹಾನ ನೋಡೋದಕ್ಕೆ ಅಂತ ಲೀ ಮತ್ತೆ ಗಾಂಗ್ ಇಬ್ರು ಹೋಗಿರ್ತಾರೆ. ಆದ್ರೆ ಅವ್ರಿಬ್ರನ್ನ ನೋಡಿದ್ರೆ ಹಾನೆ ಕೋಪ ಪಡೋದು, ನನಗೆ ನಿಮ್ಮಿಬ್ಬರು ಮುಖ ನೋಡಕ್ಕೂ ಇಷ್ಟ ಇಲ್ಲ, ಫಸ್ಟ್ ಇಲ್ಲಿಂದ ಹೊರಟೋಗಿ ಅಂತ ಬೈದ್ ಕಳಿಸ್ಬಿಡ್ತಾನೆ. ಆದ್ರೆ ಅವ್ರಿಬ್ರು ಮನೆಗೆ ಹೋಗೋದಿಲ್ಲ, ಅಲ್ಲೇ ಲಾಬಿಯಲ್ಲೇ ವೇಟ್ ಮಾಡ್ತಾ ಇರ್ತಾರೆ. ಆಗ ಗಾಂಗು ಹೇಳ್ತಾನೆ, ಲೀವ್ ನೀನ್ ಹೋಗು ನಾನ್ ನೋಡ್ಕೊಂತೀನಿ ಅಂದಾಗ ಲೀವ್ ನಂತೇಳಿ ಇಲ್ಲ ನೀನ್ ಹೋಗು ನಾನ್ ನೋಡ್ಕೊಂತೀನಿ ಅಂತ. ಅವ್ರಿಬ್ರು ಹಿಂಗೆ ಮಾತಾಡ್ಕೊಂಡಿದ್ದವ್ರು. ಗಾಂಗ್ ಕೇಳ್ತಾನೆ, ಸರಿ ನೀನ್ ಬರೋವರೆಗೂ ನಾನು ಇಲ್ಲೇ ವೇಟ್ ಮಾಡ್ಲಾ ಅಂದಾಗ ಬೇಡ ಬೇಡ ನನ್ಗೋಸ್ಕರ ನೀನ್ ವೇಟ್ ಮಾಡ್ಬೇಡ ನೀನ್ ಹೋಗು ಅಂತ ಹೇಳ್ಬಿಡ್ತಾಳೆ. ಇನ್ನೊಂದ್ ಕಡೆ ಒಳಗಡೆ ಇರೋ ಹಾನ್ ಹತ್ರ ಅವ್ರ ಕೋಚ್ ಬಂದು ಮಾತಾಡ್ಕೊಂಡು ಇನ್ 1 year ವರೆಗೂ ನೀನು ಸ್ವಿಮ್ ಮಾಡಕ್ ಆಗಲ್ಲಪ್ಪ ಅಂತ ಹಂಗೆ ಮಾತಲ್ಲಿ ಹೇಳ್ಬಿಡ್ತಾರೆ. ಇದರಿಂದ ಹಾನ್ಗೆ ಒಂಥರ ಮನ್ಸೆ ಹೊಡೆದೋಯ್ತು, ತುಂಬಾನೇ ಫೀಲ್ ಮಾಡ್ತಾನೆ. ಅದಾದ್ಮೇಲೆ ಲಿಯೋನ್ ಕೂಡ ಒಳಗಡೆ ಬಂದು ಟ್ಯಾಬ್ಲೆಟ್ ಏನೋ ಕೊಡ್ಬೇಕು ಅಂತ ನೀರೆಲ್ಲ ಕೊಡಕ್ ಹೋಗ್ತಾಳೆ. ಆದ್ರೆ ಅವ್ನಿಗೆ ಸಖತ್ ಕೋಪ ಬರುತ್ತೆ. ಅದನ್ನ ಕೂಡ ತಟ್ಬಿಟ್ಟು ನನ್ ಕಣ್ ಮುಂದೆ ಇರ್ಬೇಡಿ, ನನ್ಗೆ ನಿಮ್ನ ನೋಡಕ್ ಇಷ್ಟ ಇಲ್ಲ, ನಿಮ್ ಮುಖ ನೋಡಕ್ ಇಷ್ಟ ಇಲ್ಲ ಅಂತ ಬೈದ್ಬಿಟ್ಟ. ಅದರಿಂದ ಪಾಪ ಲಿಯೋನ್ಗೆ ತುಂಬಾನೇ ಬೇಜಾರಾಗೋಯ್ತು. ಎಷ್ಟೇ ಲಿಯೋನ್ ಬಂದು ಗಾಂಗ್ ನ ಹೋಗು ಅಂತ ಹೇಳಿದ್ರೆ ಕೂಡ ಅವ್ನು ಹೋಗಿರೋದಿಲ್ಲ, ಅಲ್ಲೇ ಹಾಸ್ಪಿಟಲ್ ಅಲ್ಲೇ ವೇಟ್ ಮಾಡಿರ್ತಾನೆ. ಅದರಿಂದ ಈಗ ಅದೇ ಲಾಬಿಯಲ್ಲೇ ಕುತ್ಕೊಂಡು ತುಂಬಾ ಫೀಲ್ ಮಾಡಿ ಇಬ್ರು ಮಾತಾಡಿರ್ತಾರೆ. ಇವಾಗ ನೆಕ್ಸ್ಟ್ ಸ್ಕೂಲ್ ಅಲ್ಲಿ ತೋರಿಸಿದ್ರೆ ಪಾರ್ಕ್ ಬಂದು ಇವತ್ತು ಸ್ಕೂಲ್ ಬಂದಿಲ್ಲ. ಆದ್ರೆ ಅದಕ್ಕೂ ಮುಂಚೆನೆ ಆ ಸರ್ ಹತ್ರ ಅಕಿಮನ್ ಸರ್ ಹತ್ರ ಹೇಳಿರ್ತಾನೆ, ಸರ್ ನಾನು ಇವತ್ತು ಸ್ಕೂಲ್ ಬಂದಿಲ್ಲ ಅಂತ ದಯವಿಟ್ಟು ನಮ್ಮ ಅಮ್ಮಗ್ ಮಾತ್ರ ಹೇಳ್ಬಿಡ್ಬೇಡಿ, ನನಗೊಂದ್ ಚೂರ್ ಬ್ರೇಕ್ ಬೇಕು ಅಂತ ಹೇಳಿರ್ತಾನೆ. ಸೊ ಅವ್ರು ಕೂಡ ಏನು ಹೇಳಿರೋದಿಲ್ಲ. ಇಲ್ಲಿ ಸ್ಕೂಲ್ ಒಳಗಡೆ ನೋಡಿದ್ರೆ ಗಾಂಗು ಮತ್ತೆ ಗೀಟೆ ಇಬ್ರುನು ಅವ್ರ ಅಸೈನ್ಮೆಂಟ್ ನ ಕಂಪ್ಲೀಟ್ ಮಾಡ್ಬಿಟ್ಟು ಎತ್ಕೊಂಡೋಗಿ ತೋರಿಸ್ತಾರೆ. ಇವ್ರ ಗ್ರೂಪ್ ಅಲ್ಲೇ ಹಾನ್ ಇರೋದು, ಬಟ್ ಹಾನ್ಗೆ ಸ್ಕೂಲ್ ಬರ್ಲಿಲ್ವಲ್ಲ, ಅದರಿಂದ ಇವ್ರು ಎತ್ಕೊಂಡೋಗಿ ಅಸೈನ್ಮೆಂಟ್ ನ ಸಬ್ಮಿಟ್ ಮಾಡಿದಾಗ ಟೀಚರ್ ಹೇಳ್ತಾರೆ, ಆಕ್ಚುಲಿ ನೀವು ಸಬ್ಮಿಟ್ ಮಾಡಿರೋ ಈ ರೆಕಾರ್ಡ್ ನ ನೋಡಿದಾಗ ನನಗೆ ತುಂಬಾ ಸಂತೋಷ ಆಯ್ತು, ಫುಲ್ ಮಾರ್ಕ್ಸ್ ಕೊಡ್ಬೇಕಂತಾನೆ ಅನ್ಕೊಂಡೆ, ಆದ್ರೆ ಇಲ್ಲಿ ನೋಡು ಇಲ್ಲಿರೋ ಗ್ರೀನ್ ಮಾರ್ಕ್ ನೋಡಿದ್ರೇನೆ ನನ್ಗೆ ಗೊತ್ತಾಯ್ತು ಇದು ನೀವ್ ಮಾಡಿರೋದಲ್ಲ ಅಂತ, ಸೊ ನಾನು ನಿಮ್ಗೆ 0 ಮಾರ್ಕ್ಸ್ ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಅದೇ ಟೈಮ್ಗೆ ಆ ಜಾಗಕ್ಕೆ ಕಿಮ್ಮನ ಸರ್ ಬಂದಿರ್ತಾರೆ. ಸ್ಟೂಡೆಂಟ್ಸ್ ಹೊರಟೋದ್ರು. ಇವ್ರಿಗೆ ಸಿಸ್ಟಮ್ ಅಲ್ಲಿ ಏನೋ ಒಂದು ಡೌಟ್ ಇರೋದ್ರಿಂದ ಕಿಮ್ಮನ ಸರ್ ನ ಕರೆದ್ಬಿಟ್ಟು, ಸರ್ ನನಗೆ ಏನೋ ಡೌಟ್ ಸ್ವಲ್ಪ ಸಾಲ್ವ್ ಮಾಡಿ ಅಂದಾಗ ಅವ್ರು ಕೂಡ ಓ ಇಷ್ಟೇನಾ ನಾನ್ ಸಾಲ್ವ್ ಮಾಡ್ಕೊಡ್ತೀನಿ ಅಂತ ಹೇಳಿ ಹೋಗಿ ಹತ್ರ ಮುಖ ಇಟ್ಕೊಂಡು ಸಾಲ್ವ್ ಮಾಡ್ಬಿಟ್ಟು ಹಂಗೆ ಇಬ್ರು ಒಬ್ರಿಗೊಬ್ರು ನೋಡ್ಕೊಂಡು ರೊಮ್ಯಾನ್ಸ್ ಮಾಡ್ತಾ ಇರ್ತಾರೆ. ಸಡನ್ ಆಗಿ ಅವ್ರ ಮಧ್ಯೆ ಒಂದು ಸ್ಟಿಕ್ ಅಡ್ಡ ಬಂತು. ಬೇರೆ ಯಾರೋ PT ಟೀಚರ್, ಇದೇನ್ ಸ್ಕೂಲ್ ಅನ್ಕೊಂಡಿದ್ರ ಅಥವಾ ನೈಟ್ ಕ್ಲಬ್ ಅನ್ಕೊಂಡಿದ್ರ, ನಿಮ್ ರೊಮ್ಯಾನ್ಸ್ ಎಲ್ಲ ಏನಿದ್ರು ಸ್ಕೂಲ್ ಗೇಟ್ ಆಚೆ ಇಟ್ಕೊಳ್ರಿ, ಟೀಚರ್ಸ್ ಇದೆಲ್ಲ ಮಾಡಬಾರ್ದು ಅಂತ ಹೇಳಿ ಬೈದ್ಬಿಟ್ರು. ಅದಾದ್ಮೇಲೆ ಕಿಮ್ಮನ ಸರ್ ಅವ್ರ ಟೇಬಲ್ ಹತ್ರ ಹೊರಟೋದ್ರು. ಬಟ್ ಅಲ್ಲಿರೋ ಒಂದು ಬುಕ್ ನ ನೋಡಿ ಸಖತ್ ಶಾಕ್ ಆಗಿ ಆ ಬುಕ್ ನ ತಗೊಂಡು ಸ್ಟ್ರೇಟ್ ಆಗಿ ಡೈರೆಕ್ಟರ್ ರೂಮ್ ಗೆ ಹೊರಟೋಗ್ತಾರೆ. ಗಾಂಗ್ ಅವ್ರ ಅಪ್ಪ ರೂಮ್ ಗೆ. ಆ ಬುಕ್ ನ ಎತ್ತಿ ಟೇಬಲ್ ಮೇಲೆ ಹಾಕಿದ ತಕ್ಷಣ ಬುಕ್ ಮೇಲೆ ಸೋಯುನ್ ಅಂತ ಬರ್ದಿರುತ್ತೆ. ಆ ಹುಡ್ಗಿ ಸತ್ತು 1 ವರ್ಷ ಆಯ್ತು, ಇವಾಗ ಏನಕ್ ಮತ್ತೆ ನೀವ್ ಅದನ್ನೆಲ್ಲ ಎಳಿತಾ ಇದ್ದೀರಾ, ಆ ಹುಡ್ಗಿ ಬುಕ್ ನ ಕಿತ್ಕೊಂಡ್ ನನ್ಗೆ ಕೊಡ್ತಾ ಇದೀರಾ ಅಂದಾಗ ಈ ಕಿಮ್ಮನ ಸರ್ ಹೇಳ್ತಾರೆ, ಸರ್ ನಾನೇನಕ್ ಅದನ್ನ ಮತ್ತೆ ಕೆಣಕ್ಲಿ, ಈ ಬುಕ್ ಯಾರು ಎತ್ಕೊಂಡ್ ನನ್ನ ಟೇಬಲ್ ಮೇಲೆ ಇಟ್ರು ಅಂತ ಗೊತ್ತಿಲ್ಲ, ಅದು ನನ್ನ ಟೇಬಲ್ ಮೇಲೆ ಇತ್ತು, ನಮ್ಗೆ ಗೊತ್ತಿಲ್ಲದೆ ಯಾರೋ ಇಲ್ಲಿ ಸೋಯುನ್ ಬಗ್ಗೆ ತಿಳ್ಕೊಳಕ್ಕೆ ಟ್ರೈ ಮಾಡ್ತಿದ್ದಾರೆ, ಅವ್ರಾಗ ಅವ್ರು ತಿಳ್ಕೊಂಡು ನಮ್ಮ ಮೇಲೆ ಬ್ಲೇಮ್ ಮಾಡೋದಕ್ಕೂ ಮುಂಚೆ ನಾವ್ ಮಾಡಿರೋ ತಪ್ಪನ ನಾವೇ ಒಪ್ಕೊಂಡ್ಬಿಡ್ಬೋದಲ್ಲ ಅಂತಂದ್ರೆ ಆ ಡೈರೆಕ್ಟರ್ ಅದಕ್ಕೆ ಒಪ್ಕೊಳ್ತಾ ಇಲ್ಲ. ಇಲ್ಲಿ ನೋಡಿ ಈಗ ಸದ್ಯಕ್ಕೆ ಇದ್ರ ಬಗ್ಗೆ ನೀವೇನು ಮಾತಾಡ್ಬೇಡಿ, ನೀವು ಸೈಲೆಂಟ್ ಆಗಿ ಇಲ್ಲಿಂದ ಹೋಗಿ ಅಂತ ಅವ್ರನ್ನ ಕಳಿಸ್ಬಿಟ್ಟು ಆ ಡೈರೆಕ್ಟರ್ ಬಂದು ಪಾರ್ಕ್ ಅವ್ರ ಅಪ್ಪಗೆ ಕಾಲ್ ಮಾಡ್ತಾರೆ. ಆಲ್ರೆಡಿ ಹೇಳಿದ್ವಿ ಪಾರ್ಕ್ ಅವ್ರ ಅಪ್ಪ ಒಂದು ಪೊಲೀಸ್ ಆಫೀಸರ್ ಅಂತ, ಅವರೇ ಸೋಯುನ್ ಕೇಸ್ ನ ಹ್ಯಾಂಡಲ್ ಮಾಡಿರ್ತಾರೆ. ಸೊ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ನನಗೆ ಸೋಯುನ್ ಗೆ ಸಂಬಂಧಪಟ್ಟಿರೋ ಎಲ್ಲಾ ಡೀಟೇಲ್ಸ್, ಆ ಕೇಸ್ ಗೆ ಸಂಬಂಧಪಟ್ಟಿರೋ ಎಲ್ಲಾ ಡೀಟೇಲ್ಸ್ ಬೇಕು ಅಂತ ಕೇಳ್ತಾರೆ. ಇವಾಗ ಹಂಗೆ ಸ್ಕೂಲ್ ಅಲ್ಲಿ ತೋರಿಸ್ತಾರೆ ಲಿಯೋನು, ಲೀ ಮತ್ತೆ ಗಾಂಗ್ 3 ಜನ ಹಂಗೆ ಮಾತಾಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಲಿಯೋನ್ ಬಂದು ಸೈಲೆಂಟ್ ಆಗಿ ಇರ್ತಾಳೆ. ಆದ್ರೆ ಲೀ ಬಂದು ಹಾನ್ಗೆ ಹೆಂಗಪ್ಪ ಇದೆ ಹಾಸ್ಪಿಟಲ್ ಅಲ್ಲಿ ಹೋಗಿ ನೋಡ್ಕೊಂಡ್ ಬಂದ, ಇವತ್ತು ಹೋಗ್ತೀಯಾ, ಹೋದ್ರೆ ನಾನು ಕೇಳ್ದೆ ಅಂತ ಹೇಳು ಅಂತ ಅವ್ನ ಮೇಲೆ ಇರೋ ಒಂದು ಅಕ್ರೆನಲ್ಲಿ ಹೇಳ್ತಾ ಇದ್ರೆ ಗಾಂಗ್ಗೆ ಟೆನ್ಷನ್ ಆಗುತ್ತೆ. ಯಾವಾಗ ನೋಡಿದ್ರು ಹಾನ್ ಅಂತ ಹಾನ್ ಬಗ್ಗೆನೆ ಮಾತಾಡ್ತಾ ಇರ್ತೀರಾ, ನಿಮ್ಗೇನ್ ಬೇರೆ ಕೆಲಸ ಇಲ್ವಾ, ಅವ್ನ ಮೇಲೆ ನಿಮ್ಗೆ ಅಷ್ಟೊಂದು ಅಕ್ರೆ ಇದ್ರೆ ನೀನ್ ಹೋಗಿ ಹಾಸ್ಪಿಟಲ್ ಅವನ ನೋಡ್ಕೋಬಾರ್ದ ಅಂತಂದಾಗ ಲೀಗೆ ಟೆನ್ಷನ್ ಆಗುತ್ತೆ. ನೀನ್ ಯಾವನೋ, ಹೌದು ನಾನು ಸುಮಾರು ಸತಿ ಗಮನಿಸಿದೀನಿ, ಹಾನ್ ಬಗ್ಗೆ ಮಾತಾಡಿದಾಗೆಲ್ಲ ನೀನ್ ಯಾಕೆ ಸೆಂಟ್ರಲ್ ಟೆನ್ಷನ್ ಆಗ್ತೀಯಾ, ಓ ನೀನೇನಾದ್ರೂ ಲೀವ್ ನ ಇಷ್ಟ ಪಡ್ತಾ ಇದೀಯ ಹೆಂಗೆ, ಒಂದ್ ಸೈಡ್ ಲವ್ ಅನ್ನೋ ತರ ಗೇಲಿ ಮಾಡಿದಾಗ ಗಾಂಗ್ಗೆ ಟೆನ್ಷನ್ ಆಗುತ್ತೆ. ಆದ್ರೆ ಈ ಆಟದಲ್ಲಿ ನಾನಿಲ್ಲಪ್ಪ, ನೀವೇನಾದ್ರೂ ಮಾತಾಡ್ಕೊಳ್ಳಿ ಅಂತ ಹೇಳಿ ಲೀವ್ ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾಳೆ. ಬಟ್ ಅಲ್ಲಿಂದ ಸ್ಟ್ರೇಟ್ ಆಗಿ ಹಾಸ್ಪಿಟಲ್ ಇರೋ ಹಾನ್ ನ ಮೀಟ್ ಮಾಡಕಂತಾನೆ ಹೋಗೋದು, ಅವ್ನ ಆರೋಗ್ಯ ಹೆಂಗಿದೆ ಅಂತ ತಿಳ್ಕೊಳಕ್ಕೆ. ಆದ್ರೆ ಇವಾಗೂ ಅಷ್ಟೇ ಹಾನು ಅವಳನ್ನ ನೋಡಿದ ತಕ್ಷಣ ತುಂಬಾನೇ ಬೈತಾನೆ. ಮತ್ತೆ ಏನಕ್ ಬಂದೆ ನೀನು, ಎಷ್ಟತಿ ಹೇಳ್ಬೇಕು ಬರ್ಬೇಡ ಅಂತ, ಹೋಗಿಲ್ಲಿಂದ ಅಂತ ಬೈತ್ ಕಳಿಸ್ಬಿಟ್ಟ. ಬಟ್ ಅವಳು ಇವಾಗೂ ಅಷ್ಟೇ ಮನೆ ಕಡೆ ಹೋಗಿಲ್ಲ, ಅಲ್ಲೇ ಲಾಬಿಯಲ್ಲೇ ಕುತ್ಕೊಂಡು ತುಂಬಾನೇ ಫೀಲ್ ಮಾಡ್ಕೊಂಡು ಹಂಗೆ ಅವಳಗವಳೆ ಹೇಳ್ಕೊಂತಾ ಇರ್ತಾಳೆ, ಹಾನ್ ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ಆಕ್ಚುಲಿ ಈ ತರ ನನ್ಗೆ ಮೆಮೊರಿ ಪವರ್ ಹೋಗಿದೆ, ಹೋದ್ಮೇಲೆ ಮತ್ತೆ ಅದು ವಾಪಸ್ ಬಂತು ಅಂತ ರಾಣಿ ಹತ್ರ ಎಲ್ಲಾ ನಿಜ ಹೇಳ್ಬೇಕಾಗಿತ್ತು. ಅವಾಗ ನಾನು ಹೇಳಿದ್ರೆ ಕೂಡ ನೀನ್ ಇದೇ ತರ ಕೋಪ ಪಟ್ಟಿರ್ತಾ ಇದ್ದೆ ಅಲ್ವಾ, ಅದಕ್ಕೋಸ್ಕರ ಅದನ್ನ ಹೇಳದೆ ಮುಚ್ಚಿಟ್ಟೆ. ಬಟ್ ಹೆಂಗೋ ಇವಾಗ ನಿನ್ಗೆ ಗೊತ್ತಾಯ್ತು ನನ್ನಿಂದಾನೇ ಅಲ್ವಾ ನೀನ್ ಇಷ್ಟು ಕೋಪದಲ್ಲಿರೋದು ಅಂತ ತುಂಬಾ ಫೀಲ್ ಮಾಡಿ ಹೇಳ್ತಾಳೆ. ಆಕ್ಚುಲಿ ಇದೆಲ್ಲ ಅವ್ನು ಕೇಳಿಸ್ಕೊಳ್ಳಲ್ಲ ಅಂತ ಇವಳೆ ಹೇಳ್ಕೊಂತಾ ಇರೋದು. ಬಟ್ ಆಲ್ರೆಡಿ ಹಾನ್ ಬಂದ ಡೋರ್ ಹತ್ರ ನಿಂತ್ಕೊಂಡು ಲಿಯೋನ್ ಮಾತಾಡಿದನ್ನೆಲ್ಲ ಕೇಳಿಸ್ಕೊಂಡು ತುಂಬಾನೇ ಫೀಲ್ ಮಾಡ್ತಾನೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಹಾನ್ ಕೂಡ ಸ್ಕೂಲ್ಗೆ ಬಂದ್ಬಿಟ್ಟ. ಆ ಬ್ಯಾಗ್ ನ ಹೊರಕಾಗದೆ ಹೊರ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಕಿಮ್ಮನ ಸರ್ ಬಂದ್ಬಿಟ್ಟು ಕೊಡಪ್ಪ ಬ್ಯಾಗು, ನಾನು ಎತ್ಕೊಂಡ್ ಬರ್ತೀನಿ ಅಂತ ಹೇಳಿ ಹಾನ್ ಜೊತೆ ತುಂಬಾ ಖುಷಿಯಾಗಿ ಮಾತಾಡ್ಕೊಂಡ್ ಬರ್ತಾರೆ. ಅವ್ರು ಹೇಳ್ತಾರೆ, ಹೋಗ್ಲಿ ಬಿಡಪ್ಪ, ಟೂರ್ನಮೆಂಟ್ ಅಂತ ಹೇಳಿ, ಕಾಂಪಿಟೇಷನ್ ಅಂತ ಹೇಳಿ ಸುಮಾರು ಕ್ಲಾಸಸ್ ಬಂಕು ಮಾಡಿದ್ಯಾ, ರೆಸ್ಟ್ ಇಲ್ದೆ ತುಂಬಾನೇ ರಿಸ್ಕ್ ಮಾಡಿದ್ಯಾ, ಸರಿ ಇದೊಂದು ಬ್ರೇಕ್ ಅಂತ ತಿಳ್ಕೊ, ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ನಿನ್ ಪ್ರಾಕ್ಟೀಸ್ ನ ಮುಂದುವರ್ಸು ಅಂತ ಅವ್ರಿಗೊಂದ್ ಸ್ವಲ್ಪ ಯೋಗಕ್ಷೇಮನೆಲ್ಲ ಹೇಳ್ಬಿಟ್ಟು ಅವ್ರಲ್ಲಿಂದ ಹೋಗ್ತಾರೆ. ಅದಾದ್ಮೇಲೆ ಅವತ್ತು ಸ್ಕೂಲ್ಗೆ ಪಾರ್ಕ್ ಕೂಡ ಬಂದಿರ್ತಾನೆ. ಪಾರ್ಕ್ ನ ಕಿಮ್ಮನ ಸರ್ ಮೀಟ್ ಮಾಡ್ಬಿಟ್ಟು, ಹೌದು ನಿನ್ನೆ ಎಲ್ಲೋಗಿ
ಎಲ್ಲೋಗಿದ್ದೆ ನೀನು, ನಿಮ್ಮಮ್ಮ ಹತ್ರ ಏನಕ್ಕೆ ಹೇಳ್ಬೇಡ ಅಂತ ಹೇಳ್ದೆ ಅಂದಾಗ ಪಾರ್ಕ್ ಹೇಳ್ತಾನೆ, ಎಲ್ಲೂ ಇಲ್ಲ ಸರ್, ನಾನು ಲೈಬ್ರರಿಗೆ ಹೋಗಿದ್ದೆ. ನಿಜವಾಗ್ಲೂ ದಿನಾಲ ನನ್ಗೆ ತುಂಬಾನೇ ಕಾಮ್ ಆಗಿತ್ತು, ತುಂಬಾನೇ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದೆ ಅಂತ ಮುಖನೊಂಥರ ಸೊಟ್ಟಾಗಿ ಇಟ್ಕೊಂಡು ಹೇಳ್ತಾನೆ. ಇವ್ನು ಹೇಳೋ ವಾಯ್ಸ್ ಟೋನ್ ಇಟ್ಕೊಂಡೆ ಕಿಮ್ಮನ ಸರ್ ಕಂಡಿಡಿದ್ ಬಿಟ್ರು ಇವ್ನು ಯಾವ್ದೋ ತುಂಬಾನೇ ಡಿಪ್ರೆಷನ್ ಅಲ್ಲಿ ಇದಾನೆ ಅಂತ. ಅದಕ್ಕೆ ಕಾರಣ ಅವ್ರ ಅಮ್ಮ ಅಂತಾನೆ ಇವ್ರಿಗೆ ಅರ್ಥ ಆಯ್ತು. ಪಾರ್ಕ್ ನೀನ್ ಏನ್ ಅನ್ಕೊಂಡಿಲ್ಲ ಅಂದ್ರೆ ನಿಮ್ಮ ಅಮ್ಮ ಹತ್ರ ನಾನ್ ಮಾತಾಡ್ಲಾ ಅಂದಾಗ ಪಾರ್ಕ್ ಹೇಳ್ತಾನೆ, ಬೇಡ ಸರ್, ಯಾರೇನ್ ಹೇಳಿದ್ರೆ ಕೂಡ ಅವ್ರು ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳ್ತಾನೆ. ಅದಾದ್ಮೇಲೆ ಸ್ಕೂಲಿಂದ ಮನೆಗೆ ಹೋಗೋ ಪಾರ್ಕು ಕೈ ಬೈ ಇಟ್ಕೊಂಡು ಸುಮ್ನೆ ಇಲ್ದೆ ಅವ್ರ ಅಮ್ಮ ಮೇಲೆ ಎಜುಕೇಶನಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಕಂಪ್ಲೇಂಟ್ ನ ಹಾಕ್ಬಿಡ್ತಾನೆ. ಈ ತರ ಟ್ಯೂಷನ್ ಮಾಡ್ತೀನಿ ಅನ್ನೋ ಹೆಸರಲ್ಲಿ ಜಾಸ್ತಿ ಫೀಸ್ ನ ಕಲೆಕ್ಟ್ ಮಾಡ್ತಿದ್ದಾರೆ ಅಂತ. ಏನ್ ಧೈರ್ಯದಲ್ಲಿ ಹಾಕುದ್ನ ಇವನು. ಇವಾಗ ಹಂಗೆ ನೆಕ್ಸ್ಟ್ ಡೇ ಸ್ಕೂಲ್ ಅಲ್ಲಿ ತೋರಿಸ್ತಾರೆ. ಅಂದ್ರೆ ಸ್ಕೂಲ್ ಮುಗಿದ್ಮೇಲೆ ಗಾಂಗ್ಸೋ ಬಂದು ಸಾಂಗ್ ಹತ್ರ ಮಾತಾಡ್ಬೇಕಂತ ಒಂದು ರೆಸ್ಟೋರೆಂಟ್ ಗೆ ಕರ್ಕೊಂಡ್ ಬಂದಿರ್ತಾಳೆ. ಮತ್ತೆ ಅದೇ ಪುರಾಣನೆ, ಸಾಂಗ್ ಮೈಂಡ್ ನ ಡೈವರ್ಟ್ ಮಾಡ್ಬೇಕು, ಅದೇ ಮತ್ತೆ ಆಕ್ಟಿಂಗ್ ಚಾನ್ಸ್ ಕೊಡ್ತಾರೆ. ನಮ್ಮ ಅಂಕಲ್ ನನ್ಗೆ ಕಾಲ್ ಮಾಡಿದ್ರು ಹಂಗೆ ಹಿಂಗೆ ಅಂತ ಏನೋ ಒಂದು ಪುರಾಣನ ತೆಗಿತಾಳೆ. ಹೆಂಗಾದ್ರೂ ಮಾಡಿ ಲೀವ್ ಅಂತ ಫ್ರೆಂಡ್ಶಿಪ್ ನ ಕಟ್ ಮಾಡ್ಬೇಕು ಅಂತ. ಆದ್ರೆ ಸಾಂಗ್ ಈಗ ಕ್ಲಿಯರ್ ಆಗಿ ಗಾಂಗ್ಸೋ ಯಾರು, ಅವ್ರ ಕ್ಯಾರೆಕ್ಟರ್ ಏನು ಅಂತ ತುಂಬಾ ಚೆನ್ನಾಗಿ ಅರ್ಥ ಆಗೋಯ್ತಲ್ವಾ. ಯಾಕಂದ್ರೆ ಸ್ಕೂಲ್ ಅಲ್ಲಿ ಗಾಂಗ್ಸೋ ಬಂದು ಲೀವ್ ಹತ್ರ ಮಾತಾಡ್ತಾ ಇದ್ದಿದ್ದು, ಪ್ಲಸ್ ನೀನ್ ಫ್ರೆಂಡ್ಸ್ ನಿನ್ನಿಂದ ದೂರ ಮಾಡ್ತೀನಿ, ನೀನ್ ಯಾರು ಇಲ್ದೆ ಒಂಟಿಯಾಗಿ ಮಾಡ್ತೀನಿ ಅಂತ ಹೇಳಿ ಬೆದರ್ಸಿರ್ತಾಳೆ. ಇದನ್ನೆಲ್ಲ ಕ್ಲಾಸ್ ರೂಮ್ ಹೊರಗಡೆಯಿಂದ ಸಾಂಗ್ ಚೆನ್ನಾಗಿ ಕೇಳಿಸ್ಕೊಂಡಿರ್ತಾಳೆ. ಈಗ ಇವಳು ಬಂದು ಬೆಣ್ಣೆ ಹಚ್ಚೋ ಮಾತನ್ನ ಮಾತಾಡಿದ್ರೆ ಸಾಂಗ್ ನಂಬಿಡ್ತಾಳ. ಅವಳು ನಂಬಲ್ಲ. ಇಲ್ಲಿ ನೋಡು, ನನಗೆ ನೀನೆಲ್ಲ ಇಂಪಾರ್ಟೆಂಟ್, ನನಗೆ ಲೀವ್ ಇಂಪಾರ್ಟೆಂಟ್, ಅವಳೇ ನನ್ ಫ್ರೆಂಡ್ ಅಂತ ಅವಳು ಮುಖ ಕೊಡಿಯೋ ತರ ಹೇಳ್ಬಿಟ್ಟು ಸಾಂಗ್ ಅಲ್ಲಿಂದ ಎದ್ದೊಟ್ಟೋಗ್ತಾಳೆ. ಮತ್ತೆ ಪಾಪ ಗಾಂಗ್ಸೋ ಅಮ್ಮಕ್ಕಕ್ಕೆ ಸಗಣಿ ಬಳ್ಕೊಂಡಿದ್ದು ಒಂದೇ ಮಿಕ್ಕಿದ್ದು. ಈ ಪ್ಲಾನ್ ಕೂಡ ಫ್ಲಾಪ್ ಆಗೋಯ್ತು. ಇನ್ನೊಂದ್ ಕಡೆ ಪಾರ್ಕ್ ಅವ್ರ ಮನೇಲಿ ತೋರಿಸ್ತಾರೆ. ಇವತ್ತು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಅಲ್ಲಿ ಇನ್ವೆಸ್ಟಿಗೇಟ್ ಮಾಡಕ್ಕೆ ಅಂತ ಬಂದಿರ್ತಾರೆ. ಬೇರೆ ಯಾರು ಪಾರ್ಕ್ ಮಾಡಿರೋ ಕೆಲಸನೇ ತಾನೆ. ನಮ್ಮಮ್ಮ ಫೀಸ್ ಜಾಸ್ತಿ ತಗೊಳ್ತಿದಾರೆ ಅಂತ ಕಂಪ್ಲೇಂಟ್ ಹಾಕಿರೋದಕ್ಕೆ ಅವ್ರ ಈ ಜಾಗಕ್ಕೆ ಬಂದು ಕಂಪ್ಲೀಟ್ ಆಗಿ ಟ್ಯೂಷನ್ ಮಾಡಬಾರ್ದು ಅಂತ ನಿಲ್ಲಿಸ್ಬಿಟ್ರು. ಇದರಿಂದ ಪಾರ್ಕ್ ಅವ್ರಮ್ಮ ತುಂಬಾನೇ ಬೇಜಾರಾಗಿ ಹೋಗಿ ರೂಮ್ ಅಲ್ಲಿ ಮಲಗಿರ್ಬೇಕಾದ್ರೆ ಪಾರ್ಕ್ ಅವ್ರ ಅಪ್ಪ ಬಂದ್ಬಿಟ್ಟು ಅವ್ರಿಗೆ ಬೈತಾರೆ. ಎಲ್ಲ ನಿನ್ನಿಂದಾನೇ ಆಗಿದ್ದು, ಕಂಪ್ಲೇಂಟ್ ಕೊಟ್ಟಿರೋದು ಬೇರೆ ಯಾರು ಅಲ್ಲ ಪಾರ್ಕ್ ಅಂತ ಹೇಳಿ ನಿಜಾನ ಹೇಳ್ಬಿಟ್ರು. ಇದರಿಂದ ಅವ್ರ ಅಮ್ಮಗೆ ತುಂಬಾನೇ ಬೇಜಾರಾಗುತ್ತೆ. ಸ್ವಲ್ಪ ಹೊತ್ತಿಗೆ ಪಾರ್ಕ್ ಕೂಡ ಸ್ಕೂಲಿಂದ ಮನೆಗೇನೋ ಬರ್ತಿದ್ದಾನೆ. ಬಂದಿದ ತಕ್ಷಣ ಅವ್ರಮ್ಮ ಬೈತಾರೆ ಅಂತ ನೋಡಿದ್ರೆ ಅವ್ರೇನು ಮಾತಾಡಿಲ್ಲ. ಹೋಗು ಬೇಗ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಕೂತ್ಕೊಂಡು ಓದು ಅಂತ ಹೇಳ್ತಾರೆ. ಪಾರ್ಕ್ ಏನ್ ಅರ್ಥ ಆಗದೆ ಸೈಲೆಂಟ್ ಆಗಿ ಹುಟ್ಟೋದ. ಇವಾಗ ನೆಕ್ಸ್ಟ್ ಡೇ ಸ್ಕೂಲ್ಗೆ ಗಾಂಗ್ಸ್ ಅವರ ಅಮ್ಮ ಬಂದಿರ್ತಾರೆ. ಏನಂದ್ರೆ ಗಾಂಗ್ಸ್ ಮನೆಗೆ ಹೋಗ್ಬಿಟ್ಟು ಎಲ್ಲಾ ನಿಜ ಹೇಳಿದಳಂದ್ರೆ ಸ್ಕೂಲ್ ಅಲ್ಲಿ ಇತರಲ್ಲ ಆಯ್ತು, ವೆಬ್ಸೈಟ್ ಅಲ್ಲಿ ನನ್ ಬಗ್ಗೆ ಇತರಲ್ಲ ಆರ್ಟಿಕಲ್ ಹಾಕಿದ್ರು ಅಂತೆಲ್ಲ ಹೇಳಿರ್ತಾರೆ. ಅದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ಗಾಂಗ್ಸ್ ಅವ್ರ ಅಮ್ಮ ಸ್ಕೂಲ್ಗೆ ಬಂದಿರೋದು. ಅವ್ರು ಹೇಳ್ತಾರೆ, ಟೋಕಿನಲ್ಲಿ ನನ್ ಮಗಳು ಓದ್ತಾ ಇದ್ಲು, ಆ ಸ್ಕೂಲ್ ಅಲ್ಲಿ ಲೀವ್ ಅಂತ ಒಂದು ಹುಡುಗಿ, ಆ ಹುಡುಗಿ ಸೂಸೈಡ್ ಮಾಡ್ಕೊಂಡು ಸತ್ತೋದ್ಲು, ಅದಕ್ಕೆ ಕಾರಣ ನನ್ ಮಗಳೇ ಅಂತ ಹೇಳಿ ಅವಳುಗಳ ಟಿಸಿ ಕೊಟ್ಟು ಕರ್ಕೊಂಡ್ಬಂದು ಈ ಸ್ಕೂಲ್ ಅಲ್ಲಿ ಸೇರ್ಸಿದ್ವಿ. ಈ ಸ್ಕೂಲ್ ಅಲ್ಲಿ ಗೋಯಿನ್ ಅಂತ ಒಂದು ಹುಡುಗಿ ತುಂಬಾನೇ ಹಿಂಸೆ ಕೊಡ್ತಿದ್ದಾಳೆ ನನ್ ಮಗಳಿಗೆ. ಆ ಲೀವ್ನು ಮತ್ತೆ ಗೋಯಿನ್ ಅನ್ನೋರು ಬೇರೆ ಯಾರು ಅಲ್ಲ, ಟ್ವಿನ್ ಸಿಸ್ಟರ್ಸ್. ಇಬ್ರು ಸೇರ್ಕೊಂಡು ಏನ್ ನನ್ ಮಗಳ ಮೇಲೆ ಈ ತರ ಸಾಧಿಸ್ತಾ ಇದಾರೆ ಅಂತ ಗೊತ್ತಿಲ್ಲ, ಅವಳಿಗೆ ತುಂಬಾನೇ ಟಾರ್ಚರ್ ಕೊಡ್ತಿದ್ದಾರೆ. ಆ ಗೋಯಿನ್ ಅನ್ನೋ ಹುಡುಗಿ ಸ್ಕೂಲ್ ಅಲ್ಲಿ ಇರೋವರೆಗೂ ನನ್ ಮಗಳಿಗೆ ಟಾರ್ಚರ್. ದಯವಿಟ್ಟು ನೀವೇ ಏನಾದ್ರು ಮಾಡಿ ಅವಳನ್ನ ಸ್ಕೂಲ್ ಬಿಟ್ಟು ತೆಗೆದ್ ಬಿಡ್ಬೇಕು, ಬೇರೆ ಸ್ಕೂಲ್ ಹೋಗೋ ತರ ಮಾಡ್ಬೇಕು ಅನ್ನೋ ತರ ಡೈರೆಕ್ಟರ್ ಹತ್ರ ಡೈರೆಕ್ಟ್ ಆಗಿ ಹೇಳ್ತಾ ಇರೋದು. ಆಯ್ಪ ಕೂಡ ಸರಿ, ನೀವೇನು ಚಿಂತೆ ಮಾಡ್ಕೊಂಬೇಡಿ ಮೇಡಮ್, ನಾನ್ ನೋಡ್ತೀನಿ, ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳಿ ಅವ್ರನ್ನ ಅಲ್ಲಿಂದ ಕಳ್ಸಿಕೊಟ್ರು. ಇವಾಗ ಹಂಗೆ ಸ್ಟೂಡೆಂಟ್ಸ್ ವಿಷಯಕ್ಕೆ ಬಂದ್ರೆ ಲಂಚ್ ಬ್ರೇಕ್ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿಂತಾ ಇರೋದು. ಲಿಯೋನು ಅವ್ರ ಫ್ರೆಂಡ್ಸ್ ಸಾಂಗ್ಜ ಮತ್ತೆ ಲೀ, ಆ ಕಡೆ ಗಾಂಗು ಕೂತಿರ್ತಾನೆ, ಈ ಕಡೆ ಹಾನು ಕೂತಿರ್ತಾನೆ. ಹಾನ್ ತಿಂತಾ ಇರೋದು ಲೆಫ್ಟ್ ಹ್ಯಾಂಡ್ ಅಲ್ಲಿ ಸ್ಪೂನ್ ಅಲ್ಲಿ ತಿನ್ನಕ್ಕಾಗದೆ ತಿಂತಾ ಇರ್ಬೇಕಾದ್ರೆ ಇದ್ರ ನೋಡಿ ಲಿಯೋನ್ ಪಕ್ಕದಲ್ಲೇ ಇರ್ತಾಳಲ್ವಾ, ಅವಳೆಲ್ಲಿ ಹೆಲ್ಪ್ ಮಾಡ್ತಾಳೋ, ಅವಳೆಲ್ಲಿ ತಿನ್ನಿಸ್ಬಿಡ್ತಾಳೋ ಅಂತ ಗಾಂಗ್ ಭಯ ಪಟ್ಟವನು ಟಕ್ಕಂತ ಅವನೇ ಹಾನ್ಗೆ ತಿನ್ಸೋ ತರ ಲೆಫ್ಟ್ ಹ್ಯಾಂಡ್ ಅಲ್ಲಿ ಅದು ಮುಡ್ತಾನೆ ಇದು ಮುಡ್ತಾನೆ, ಅವ್ನಿಗೆ ತಿನ್ನಕ್ ಆಗದಿರೋ ತರ ಹಿಂಸೆ ಕೊಟ್ಬಿಡ್ತಾನೆ. ಅದು ಬೇಕಾಬೇಡವಾಗಿ ಮಾಡೋದು. ಇದನ್ನ ನೋಡಿ ಹಾನ್ಗೆ ಸಕ್ಕ ಟೆನ್ಷನ್ ಆಗ್ಬಿಟ್ಟು ನನ್ ಊಟನೂ ಬೇಡ ಏನು ಬೇಡ ಅಂತ ಅಲ್ಲಿಂದ ಎದ್ದೋಗ್ಬೇಕು ಅಂತ ಪ್ಲೇಟ್ ನ ಎತ್ಕೊಳಕ್ಕೆ ಹೋಗ್ತಾನೆ. ಅದು ಸರಿಯಾಗಿ ಎತ್ಕೊಳಕ್ ಆಗ್ತಾ ಇಲ್ವಲ್ಲ, ಆ ಪ್ಲೇಟ್ ನ ತಗೊಳ್ಳೋದಕ್ಕೆ ಲಿಯೋನ್ ಹೆಲ್ಪ್ ಮಾಡೋಷ್ಟ್ರಲ್ಲಿ ಟಕ್ಕಂತ ಗಾಂಗ್ ಬಂದ್ಬಿಟ್ಟು ನಾನ್ ತಗೊಂಡ್ಬರ್ತೀನಿ ಅಂತ ಅದಕ್ಕೂ ಸೆಂಟ್ರಲ್ ಬರ್ತಾನೆ. ಇನ್ನೊಂದ್ ಕಡೆ ಪಾರ್ಕ್ ಅವರಪ್ಪ ಡೈರೆಕ್ಟರ್ ನ ಮೀಟ್ ಮಾಡಕ್ಕೆ ಅಂತ ಸ್ಕೂಲ್ಗೆ ಬಂದಿರೋದು. ಆಕ್ಚುಲಿ ಸೋಯನ್ ವಿಶ್ವಾಗಿ ಮಾತಾಡೋದಕ್ಕೆ ಡೈರೆಕ್ಟರ್ ಆಲ್ರೆಡಿ ಹೆಲ್ಪ್ ಕೇಳಿರ್ತಾರಲ್ವಾ, ಕೇಸ್ಗೆ ಸಂಬಂಧಪಟ್ಟಿರೋ ಡೀಟೇಲ್ಸ್ ಫೈಲ್ಸ್ ಎಲ್ಲ ಬೇಕು ಅಂತ ಅದನ್ನ ತಗೊಂಡವ್ರು ಬಂದಿರೋದು. ಹಾಗೆ ಡೈರೆಕ್ಟರ್ ಕೇಳ್ತಾರೆ, ಸರಿ ಕೇಸಲ್ಲಿ ಎಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ ಅಂದಾಗ ಟೋಟಲ್ ಆಗಿ 8 ಜನ ಅಂತ ಹೇಳ್ತಾರೆ. ಆ 8 ಜನದಲ್ಲಿ ಗೋಯುನ್ ಕೂಡ ಒಬ್ಳು. ಈ ಹೆಸರನ್ನ ನೋಡಿದ ತಕ್ಷಣ ಡೈರೆಕ್ಟರ್ಗೆ ಹಂಗೆ ಸ್ಟ್ರೈಕ್ ಆಗುತ್ತೆ. ಇದಕ್ಕೂ ಮುಂಚೆ ಅವ್ರು ಹೇಳಿದ್ರಲ್ವಾ, ಅಂದ್ರೆ ಗಾಂಗ್ಸೋ ಅವ್ರ ಅಮ್ಮ ಬಂದು ಹೇಳಿರ್ತಾರಲ್ವಾ, ಇಲ್ಲಿರೋದು ಗೋಯುನು ಮತ್ತೆ ಟೋಕಿನಲ್ಲಿ ಲಿಯೋನ್ ಅಂತ ಒಂದು ಹುಡುಗಿ ಇದ್ಲು, ಅವ್ರಿಬ್ರು ಟ್ವಿನ್ಸ್ ಅಂತ. ಅದು ಇವ್ರಿಗೆ ಫ್ಲಾಶ್ ಆಗುತ್ತೆ. ತಕ್ಷಣ ಗೋಯುನ್ ಓದ್ತಾ ಇರೋ ಕ್ಲಾಸ್ ಡೀಟೇಲ್ಸ್ ಎಲ್ಲ ಬೇಕು, ಅದನ್ನ ತಗೊಂಬನ್ನಿ ಅಂತ ಒಂದು ಟೀಚರ್ಗೆ ಹೇಳಿದಾಗ ಮ್ಯಾಥ್ಸ್ ಟೀಚರ್ ಲೇಡಿ ಟೀಚರ್ ಇರ್ತಾರಲ್ವಾ, ಅವರೇ ಡೀಟೇಲ್ಸ್ ಎಲ್ಲ ತಗೊಂಡು ಒಳಗಡೆ ಬರೋದು. ಅದ್ರ ಒಳಗಡೆ ಬಂದ ತಕ್ಷಣ ಟೇಬಲ್ ಮೇಲೆ ಸೋಯಿನ್ಗೆ ಕೇಸ್ಗೆ ಸಂಬಂಧಪಟ್ಟಿರೋ ಫೈಲ್ ತಾನೇ ಇರೋದು. ಅದನ್ನ ನೋಡ್ಬಿಟ್ಟು ಓಕೆ ನಾನು ಅನ್ಕೊಂಡಂಗೆ ನಡೀತದೆ ಅಂತ ಒಂದು ರಿಯಾಕ್ಷನ್ ಕೊಡ್ತಾರೆ. ಈ ಪೊಲೀಸ್ ಕೂಡ ಆ ಮ್ಯಾಥ್ಸ್ ಟೀಚರ್ ನೋಡ್ಬಿಟ್ಟು ಇವ್ರನ್ನೆಲ್ಲೋ ನೋಡ್ದಂಗಿದಲ್ವಾ ಅಂತ ತಲೆಯಲ್ಲಿ ಓಡಿಸ್ತಾ ಇದಾರೆ, ಬಟ್ ಎಲ್ಲಿ ಅಂತ ಜ್ಞಾಪಕ ಬರ್ತಾ ಇಲ್ಲ. ಅವ್ರು ಕೂಡ ಓಕೆ ಸರ್ ನಾನು ಬರ್ತೀನಿ ಅಂತ ಹೇಳಿ ಆ ಟೀಚರ್ ಅಲ್ಲಿಂದ ಹೊರಟೋಗ್ತಾರೆ. ಆತರ ಹೋಗ್ಬೇಕಾದ್ರೆ ಅವ್ರ ಅಮ್ಮಗೆ ಕಾಲ್ ಮಾಡ್ಬಿಟ್ಟು ಅಮ್ಮ ನಾವ್ ಅನ್ಕೊಂಡಂಗೆ ಎಲ್ಲ ನಡೀತಾ ಇದೆ ಅಂತ ಹೇಳ್ತಾರೆ, ಬಟ್ ಏನ್ ಪ್ಲಾನ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಅದಾದ್ಮೇಲೆ ಇಲ್ಲಿ ಒಳಗಡೆ ಡೈರೆಕ್ಟರ್ಸ್ ಈಗ ಫೈಲ್ ಕೊಟ್ಟಿದಾರಲ್ಲ, ಫೈಲ್ ಅಲ್ಲಿ ಇರೋ ಗೋಯಿನ್ ಫೋಟೋನ ಮತ್ತೆ ಗಾಂಗ್ಸ್ ಅವ್ರ ಅಮ್ಮ ಕೊಟ್ಟಿರ್ತಾರಲ್ಲ ಲಿಯೋನ್ದು ಫೋಟೋ, ಅದೆರಡನ್ನ ನೋಡ್ಬಿಟ್ಟು ಇಬ್ರು ಒಂದೇ ತರ ಇದಾರೆ, ಇಬ್ರು ಟ್ವಿನ್ಸೆ. ಇದನ್ನ ನೋಡ್ತಾ ಇದ್ರೆ ಅವ್ರಿಗೆ ಮೈಂಡ್ ಅಲ್ಲಿ ಏನೇನೋ ಓಡ್ತಾ ಇದೆ. ಹಂಗಾದ್ರೆ ಗೋಯಿನ್ ಇಂದ ಸೋಯಿನ್ ಕೇಸಲ್ಲಿ ಬೇರೆ ಏನೇನೋ ಪ್ರಾಬ್ಲಮ್ಸ್ ಎಲ್ಲ ಆಗೋ ಚಾನ್ಸಸ್ ಇದೆ, ಫಸ್ಟ್ ಅವಳನ್ನ ಸ್ಕೂಲ್ ಬಿಟ್ಟು ತೆಗಿಬೇಕು ಅಂತ ಏನೋ ಒಂದು ಪ್ಲಾನ್ ಮಾಡಕ್ಕೆ ಶುರು ಮಾಡ್ಬಿಟ್ರು. ಅದನ್ನ ಲೈಟ್ ಆಗಿ ಎಕ್ಸಿಕ್ಯೂಟ್ ಕೂಡ ಮಾಡಿರ್ತಾರೇನೋ. ಈ ವಿಷಯ ಕಿಮ್ ಸರ್ಗೆ ಗೊತ್ತಾಗ್ಬಿಟ್ಟು ಅವ್ರು ಬರ್ತಾರೆ. ಸರ್ ಏನ್ ಸರ್ ನಡೀತದೆ, ಏನಕ್ಕೆ ಇವಾಗ ಗೋಯಿನ ಸ್ಕೂಲ್ ಬಿಟ್ಟು ತೆಗಿತಾ ಇದೀರಾ ಅಂತ ಹೇಳಿದಾಗ ಅಪ್ಪನ್ ಹೇಳಕ್ ಏನಾದ್ರು ಒಂದು ರೀಸನ್ ಬೇಕಲ್ವಾ. ಟೋಕಿನ್ಗೆ ಎಲ್ಲಾ ಮಕ್ಳು ಟ್ರಿಪ್ ಹೋದಾಗ ಅವಳು ಮಾತ್ರ ಎಲ್ಲೋಗಿದ್ಲು, ಆತರ ಮಿಸ್ ಆಗಿ
ಆಗಿದ್ಲು. ಇಲ್ಲಿ ನೋಡಿದ್ರೆ ಬಾರಲ್ಲಿ ಹೋಗ್ಬಿಟ್ಟು ಫುಲ್ ಆಗಿ ಕುಡಿದು ಪೊಲೀಸ್ ಸ್ಟೇಷನ್ ವರ್ಗು ಹೋಗ್ಬಿಟ್ಟು ಬಂದಿದ್ದಾರೆ. ಇದಕ್ ಮೇಲೆ ಏನಾದ್ರು ಪ್ರೂಫ್ ಬೇಕಾ ನಮ್ಗೆ ಅಂತ ಏನೋ ಬಾಯ್ಗ್ ಬಂದಿದ್ದನ್ನ ಹೇಳ್ತಾ ಇರ್ತಾರೆ. ಆದ್ರೆ ಈ ಕಿಮ್ ಸರ್ಗೆ ಬಂದು ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ ಈ ಸರ್ ಏನೋ ಬೇಕಂತಾನೆ ಕಿತಾಪತಿ ಕೆಲಸ ಮಾಡ್ತಿದ್ದಾರೆ ಅಂತ. ಆದ್ರೆ ಸದ್ಯಕ್ಕೆ ಕಿಮ್ ಸರ್ ಕೂಡ ಏನು ಮಾತಾಡೋದಿಲ್ಲ. ಡೈರೆಕ್ಟರ್ ಸುಮ್ನೆ ಆಗ್ಬಿಟ್ರು. ಈಗ ಸ್ಕೂಲ್ ಎಲ್ಲ ಮುಗಿಸ್ಕೊಂಡು ಸ್ಟೂಡೆಂಟ್ಸ್ ಎಲ್ಲ ಹೋಗ್ಬೇಕಾದ್ರೆ ಸ್ಕೂಲ್ ಆಚೆನೆ ಗಾಂಗು ಮತ್ತೆ ಲಿಯೋನ್ ಇಬ್ರು ಮಾತಾಡ್ಕೊಳ್ತಾ ಇರ್ತಾರೆ. ಕ್ಯಾಶುವಲ್ ಆಗಿ ಮಾತಾಡ್ತಾ ಇರ್ತಾರೆ. ಇದನ್ನ ಮೇಲಿಂದ ಗಾಂಗ್ ಅವರಪ್ಪ ಅಂದ್ರೆ ಡೈರೆಕ್ಟರ್ ನೋಡ್ಬಿಟ್ರು. ನೋಡ್ಬಿಟ್ಟು ಅವ್ರೇನ್ ಅನ್ಕೊಳ್ತಿದ್ದಾರೆ ಅಂತ ಗೊತ್ತಿಲ್ಲ. ಅದನ್ನ ತಿಳ್ಕೋಬೇಕು ಅಂತಂದ್ರೆ ನಾವು ನೆಕ್ಸ್ಟ್ ಎಪಿಸೋಡ್ ವರ್ಗು ವೇಟ್ ಮಾಡ್ಬೇಕು. ಆದಷ್ಟು ಬೇಗ ನೆಕ್ಸ್ಟ್ ಎಪಿಸೋಡ್ ಕೂಡ ಬಂದ್ಬಿಡುತ್ತೆ. ಈ ವಿಡಿಯೋ ನೀವೆಲ್ಲ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮರೀದೆ ಲೈಕ್ ಮಾಡ್ಬಿಡಿ. ಯಾಕಂದ್ರೆ ಲೈಕ್ ಮಾಡೋದ್ರಿಂದ ನಮ್ಗೆ ಅದು ಇನ್ನಷ್ಟು ಎನ್ಕರೇಜಿಂಗ್ ಆಗಿರುತ್ತೆ. ಪ್ಲಸ್ ನಮ್ ವಿಡಿಯೋ ಇನ್ನಷ್ಟು ಜನಕ್ಕೆ ರೆಕಮೆಂಡ್ ಆಗಿ ನಮ್ಗೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಓಕೆ ದೆನ್ ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು.